ನಮಸ್ಕಾರ. ನಾನು ಗಾಯತ್ರಿ ಸತ್ಯಶಿವ. ಪೊಳಲೀಸ್ ಕಿಚನ್ ಪ್ರೇಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮಜ್ಜವಾಗಿರುವಂತಹ ಟೊಮೆಟೊ ಅವಲಕ್ಕಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಬೆಳಗಿನ ಗಡಿಬಿಡಿಗಳಲ್ಲಿ ತಿಂಡಿಗೂ, ಸಂಜೆ ಹೊತ್ತಿನ ಸಣ್ಣ ಹಸಿವಿಗೂ, ಹಾಗೆ ಲೈಟ್ ಆಗಿರುವ ಡಿನ್ನರ್ಗೂ ಇದನ್ನು ಅತಿ ಸುಲಭದಲ್ಲಿ ಮಾಡ್ಬೋದು. ಚೆನ್ನಾಗಾಗ್ತದೆ. ಬನ್ನಿ ಹೇಗೆ ಮಾಡಿದೆ ಅಂತ ನೋಡೋಣ. ಮಿಕ್ಸರ್ ಜಾರಿಗೆ 2 ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ನೀರನ್ನು ಬಳಸದೆ ರುಬ್ಬಿ ಟೊಮೆಟೊ ಪ್ಯೂರಿಯನ್ನು ರೆಡಿ ಮಾಡಬೇಕು. ಟೊಮೆಟೊ ಪ್ಯೂರಿ ಇವಾಗ ರೆಡಿ ಆಯಿತು. ಇದನ್ನು ಬದಿಯಲ್ಲಿಟ್ಟು 2 ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ತೆಳು ಅವಲಕ್ಕಿ ಬಳಸೋದು ಬೇಡ. ಮೀಡಿಯಂ ಅವಲಕ್ಕಿ ಆದರೆ ತೊಳೆದು ನೀರು ಪೂರ್ತಿ ತೆಗೆದು 5-6 ನಿಮಿಷ ಹಾಗೇ ಬಿಡಿ. ಆಗ ಉದುರುದುರಾಗಿ ಅವಲಕ್ಕಿ ಸಿಗತ್ತೆ. ನಾನಿಲ್ಲಿ ಗಟ್ಟಿ ಅವಲಕ್ಕಿ ಬಳಸಿರೋದು, ಹಾಗಾಗಿ ನೀರನ್ನು ಸೇರಿಸಿ 1-2 ಬಾರಿ ಚೆನ್ನಾಗಿ ತೊಳೆದು 2 ಕಪ್ ನೀರು ಹಾಕಿ 5 ನಿಮಿಷ ನೆನೆಸ್ತಾ ಇದ್ದೇನೆ. ಆಗ ನೋಡಿ ಅವಲಕ್ಕಿ ನೆಂದಿರತ್ತೆ. ಅಂದ್ರೆ ಅದು ಗಟ್ಟಿ ಆಗಿರದೆ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗಿದ್ರೆ ಸಾಕು. ಹಂಗಂತ ತುಂಬಾ ಮೆತ್ತಗೆ ನೆನೆಸೋದು ಬೇಡ. ಇನ್ನು ಇದರಲ್ಲಿರುವಂತಹ ನೀರನ್ನು ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ನೋಡಿ ಅವಲಕ್ಕಿ ಈಗ ತುಂಬಾ ಉದುರುದುರಾಗಿ ಬಂದಿದೆ. ಇದನ್ನು ಸಹ ಪಕ್ಕದಲ್ಲಿಟ್ಟು ಒಂದು ಬಾಣಲೆಗೆ 4 ಟೇಬಲ್ ಚಮಚ ಎಣ್ಣೆ ಹಾಕಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನ ಬೇಳೆ, ಅರ್ಧ ಚಮಚ ಕಡಲೆ ಬೇಳೆ, 1/4 ಚಮಚ ಜೀರಿಗೆ, 5 ಚಮಚ ಶೇಂಗಾ ಅಥವಾ ನೆಲಕಡಲೆ ಹಾಕಿ ಒಗ್ಗರಣೆಯನ್ನು ತಯಾರಿಸಬೇಕು. ಒಗ್ಗರಣೆ ಚಟಪಟ ಅಂದಾಗ ಚಿಟಿಕೆ ಇಂಗು ಹಾಕಿ ಕರಗಿಸಿದ ನಂತರ 2 ಅಥವಾ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 2 ದಂಟು ಕರಿಬೇವಿನ ಎಲೆ ಹಾಕಿ ದೊಡ್ಡದಾಗಿರುವಂತಹ 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1/4 ಚಮಚ ಅರಶಿನ ಪುಡಿ, ಅರ್ಧ ಚಮಚ ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, 1 ಚಮಚ ಜೀರಿಗೆ ಪುಡಿ ಹಾಕಿ ಮಸಾಲದ ಹಸಿ ವಾಸನೆ ಹೋಗೋ ತನಕ ಬಾಡಿಸಿ ನಂತರ ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿಯನ್ನು ಹಾಕಿ ನೀರನ್ನು ಬಳಸೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 2 ನಿಮಿಷ ನಿಧಾನ ಉರಿಯಲ್ಲಿ ಹಾಗೇ ಬಿಡಿ. ಆಗ ಟೊಮೆಟೊದ ಹಸಿ ಸ್ಮೆಲ್ ಹೋಗಿ ಈ ರೀತಿ ಗೊಜ್ಜಿನ ಹದದಲ್ಲಿ ರೆಡಿಯಾಗಿರ್ತದೆ. ಈ ಹಂತದಲ್ಲಿ ನೆನೆಸಿರುವಂತಹ ಅವಲಕ್ಕಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಧಾನ ಉರಿಯಲ್ಲಿ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಮಿಷ ಲೋ ಫ್ಲೇಮ್ನಲ್ಲಿ ಮುಚ್ಚಳವನ್ನ ಮುಚ್ಚಿ ಹಾಗೇ ಬಿಡಿ. ಕೊನೆಯಲ್ಲಿ 5 ಚಮಚದಷ್ಟು ತೆಂಗಿನ ತುರಿ ಹಾಗೂ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಅವಲಕ್ಕಿ ರೆಡಿ ಆಗತ್ತೆ. ಹಾಗೇ ತಿನ್ನಬಹುದು. ಇಲ್ದಿದ್ರೆ ಗಟ್ಟಿ ಮೊಸರು ಜೊತೆ ಸಹ ಚೆನ್ನಾಗಾಗ್ತದೆ. ರೆಸಿಪಿಯನ್ನು ನೀವು ಕೂಡ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.